ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 1069ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ರೀಸೆಂಟಾಗಿ ನಾವು ತುಂಬ ವಿಡಿಯೋಸ್ ಆದರೆ ಅಪ್ಲೋಡ್ ಮಾಡಿದ್ವಿ. ಮೊದಲನೇದು ಅಪ್ಕಮಿಂಗ್ ಫೋನ್ಸ್. ಇವಾಗ ಮೇ ತಿಂಗಳಲ್ಲಿ ಯಾವ್ದು ಮೊಬೈಲ್ಸ್ ಲಾಂಚ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಮೇ 1ನೇ ತಾರೀಕಿಂದ ಅಫಿಷಿಯಲ್ ಆಗಿ ಅಮೆಝಾನ್ ಅಲ್ಲಿ ಹಾಗೆ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಅಲ್ಲಿ ಸೇಲ್ ಸ್ಟಾರ್ಟ್ ಆಗ್ತಾ ಇದೆ. ಆ ಸೇಲಿಗೆ ಸಂಬಂಧಪಟ್ಟ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಎರಡೂ ಕೂಡ ತುಂಬಾನೇ ಯೂಸ್ಫುಲ್ ವಿಡಿಯೋಸ್. ನೀವೇನಾದ್ರೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಈ ವಿಡಿಯೋಸ್ಗೆ ಸಂಬಂಧಪಟ್ಟ ಲಿಂಕ್ಸ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈ ವಿಡಿಯೋಸ್ ಆದ್ರೆ ನೋಡಬಹುದು. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ವಿವೋ ಇಂದ. ವಿವೋ ಕಂಪ್ನಿಯವರು ರೀಸೆಂಟ್ ಆಗಿ ವಿವೋ X200 FE ಅಂತೇಳಿ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ರು. ವಿವೋ X200 ಸೀರೀಸ್ ನ ಲಾಂಚ್ ಮಾಡಿದ್ರಲ್ಲ, ಆವಾಗಲೇ ಈ ಮೊಬೈಲ್ ನು ಕೂಡ ಲಾಂಚ್ ಮಾಡಿದ್ರು. ಈ ಮೊಬೈಲ್ ಅಲ್ಲಿರೋ ಸ್ಪೆಷಲ್ ಏನು ಅಂದ್ರೆ ನಿಮಗೆ ಡಿಸ್ಪ್ಲೇ ಸೈಜ್ ತುಂಬಾನೇ ಸಣ್ಣದಾಗಿರುತ್ತೆ, ಅಂದ್ರೆ ಒಂದು ಕಾಂಪ್ಯಾಕ್ಟ್ ಫೋನ್ ಅಂತಾನೆ ಹೇಳ್ಬೋದು. ನಮ್ಮ ಇಂಡಿಯಾದಲ್ಲೂ ಕೂಡ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರೂಮರ್ಸ್ ಇತ್ತು, ಯಾವುದೇ ರೀತಿ ರಿಪೋರ್ಟ್ಸ್ ಆದ್ರೆ ಬಂದಿರಲಿಲ್ಲ. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಈ ಮೊಬೈಲ್ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗುತ್ತೆ, ಆದ್ರೆ ಕಂಪ್ಲೀಟ್ ಹೆಸರು ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಈ ಮೊಬೈಲ್ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆದ್ರೆ ವಿವೋ X200 FE ಹೆಸರಲ್ಲಿ ಲಾಂಚ್ ಆಗೋದಿಲ್ಲ, ವಿವೋ S30 Pro ಮಿನಿ ಹೆಸರಲ್ಲಿ ಲಾಂಚ್ ಆಗುತ್ತೆ. ಹೆಸರು ತುಂಬಾ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. S30 ಮಿನಿ ಅಂತ ಇಟ್ಟಿದ್ರು ಚೆನ್ನಾಗಿರ್ತಿತ್ತು, ಇವರು S30 Pro ಮಿನಿ ಅಂತ ಹೇಳ್ಬಿಟ್ಟು ಹೆಸರಾದ್ರೆ ಇಡ್ತಿದ್ದಾರೆ. ಇದು ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಫ್ಲಾಗ್ಶಿಪ್ ಪ್ರೊಸೆಸರ್ ನ ಯೂಸ್ ಮಾಡಿರ್ತಾರೆ, ಕ್ಯಾಮ್ರಾಸ್ ಮಾತ್ರ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ಕಾಂಪ್ಯಾಕ್ಟ್ ಸೈಜ್ ಅಂತಾನೆ ಹೇಳ್ಬೋದು. ನೀವು ಒಂದ್ ಕೈಯಲ್ಲಿ ಮೊಬೈಲ್ ನ ಯೂಸ್ ಮಾಡ್ಬಿಡ್ಬೋದು, ಅಷ್ಟೇ ಸಣ್ಣ ಸೈಜ್ ಅಲ್ಲಿ ನಿಮಗೆ ಈ ಒಂದು ಮೊಬೈಲ್ ಆದ್ರೆ ಇರುತ್ತೆ. ಸೊ ನೋಡೋಣಂತೆ ವಿವೋ ಕಂಪ್ನಿಯವರು ಈ ಒಂದು ಮೊಬೈಲ್ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮೊಟೊರೋಲಾ ಇಂದ. ಮೊಟೊರೋಲಾ ಅಂದ ತಕ್ಷಣ ನಮ್ಗೆಲ್ಲರಿಗೂ ಕೂಡ ಫಸ್ಟ್ ಏನ್ ನೆನಪಾಗುತ್ತೆ? ಮೊಬೈಲ್ಸ್ ನೆನಪಾಗುತ್ತೆ. ಇವಾಗ ನಮಗೆ ಟ್ಯಾಬ್ಸ್ ಕೂಡ ನೆನಪಾಗುತ್ತೆ, ಲ್ಯಾಪ್ಟಾಪ್ಸ್ ಕೂಡ ನೆನಪಾಗುತ್ತೆ. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಮೊಟೊರೋಲಾ ಕಂಪ್ನಿಯವರು ಗ್ಲೋಬಲ್ ಆಗಿ ಸ್ಮಾರ್ಟ್ ವಾಚಸ್ ಹಾಗೆ ಬಂದ್ಬಿಟ್ಟು ಇಯರ್ ಬಡ್ಸ್ ಕೂಡ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಸ್ಮಾರ್ಟ್ ವಾಚ್ ಬಗ್ಗೆ ಮಾತಾಡೋದಾದ್ರೆ ಒಂದ್ಸಲ ನೀವು ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿದೀರಾ ಅಂದ್ರೆ 16 ದಿನ ನಿಮಗೆ ಬ್ಯಾಟರಿ ಲೈಫ್ ಬರುತ್ತೆ. ಅಂದ್ರೆ ಎಷ್ಟು ದೊಡ್ಡ ಬ್ಯಾಟರಿ ಯೂಸ್ ಮಾಡಿರ್ತಾರೆ, ಏನೇನ್ ಸೆನ್ಸರ್ಸ್ ಇರುತ್ತೆ ಇರಲ್ವೋ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ. ಒಟ್ಟು 15 ದಿನದವರೆಗೂ ನೀವು ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇನ್ನ ಬಡ್ಸ್ ವಿಷಯಕ್ಕೆ ಬಂದ್ರೆ ಈ ಒಂದು ಬಡ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ನಿಮಗೆ AI ನ ಇಂಟಿಗ್ರೇಟ್ ಮಾಡಿರ್ತಾರೆ. ಇವಾಗ ಚಾಟ್ GPT ಇದೆಲ್ಲಾನು ಕೂಡ ನಿಮಗೆ ಬಡ್ಸ್ ಅಲ್ಲೇ ಇಂಟಿಗ್ರೇಟ್ ಆಗಿರುತ್ತೆ. ನೀವೇನ್ ಕ್ವಶನ್ ಕೇಳಿದ್ರು ಕೂಡ ಇನ್ಸ್ಟೆಂಟ್ ಆಗಿ ನಿಮಗೆ ಆನ್ಸರ್ ಆದ್ರೆ ಮಾಡುತ್ತೆ. ಈ ರೀತಿಯಾಗಿ ತುಂಬಾ ಚೇಂಜಸ್ ಮಾಡಿಬಿಟ್ಟು ಈ ಒಂದು ಪ್ರಾಡಕ್ಟ್ಸ್ ನ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮೊಟೊರೋಲಾ ಕಂಪ್ನಿಯವರು ಹೇಳ್ತಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಒಟ್ಟು ಗ್ಲೋಬಲ್ ಮಾರ್ಕೆಟ್ ಅಲ್ಲಂತೂ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳಿದ್ದಾರೆ. ಇನ್ನೇನ್ ಗ್ಲೋಬಲ್ ಆಗಿ ಲಾಂಚ್ ಮಾಡಿದ್ರು ಅಂದ್ರೆ 100% ನಮ್ಮ ಇಂಡಿಯಾದಲ್ಲೂ ಕೂಡ ಲಾಂಚ್ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ CMF ಇಂದ. CMF ಕಂಪ್ನಿಯವರು ಫೈನಲಿ CMF Phone 2 Pro ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಇದರ ಬಗ್ಗೆ ನ್ಯೂಸ್ ಎಲ್ಲ ಈಗಾಗಲೇ ನೀವು ಕೇಳಿರ್ತೀರಾ. ಈ ಮೊಬೈಲ್ ಒಪಿನಿಯನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಈ ಮೊಬೈಲ್ ಡಿಸೈನ್ ನೋಡೋದಾದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಡಿಸೈನ್ ನಿಮಗೆ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. CMF Phone 1 ಗೆ ಕಂಪೇರ್ ಮಾಡಿದ್ರೆ CMF Phone 2 ಡಿಸೈನ್ ಅನ್ನೋದು ನಿಮಗೆ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ನಿಮಗೆ ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು, ಕ್ಯಾಮ್ರಾ ಮಾಡ್ಯೂಲ್ ಆಗಿರ್ಬೋದು, ಇನ್ ಹ್ಯಾಂಡ್ ಫೀಲ್ ಆಗಿರ್ಬೋದು, ಎಲ್ಲನೂ ಕೂಡ ನಿಮಗೆ ಚೇಂಜ್ ಆಗುತ್ತೆ. ಇದರಲ್ಲಿ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.7 ಇಂಚಸ್ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಇಂದ ಬರುತ್ತೆ. 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನು ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು MediaTek Dimensity 7300 Pro ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಇದೇನು ಹೊಸ ಪ್ರೊಸೆಸರ್ ಅಲ್ಲ, CMF Phone 1 ನಲ್ಲಿ ಯಾವ ಪ್ರೊಸೆಸರ್ ಯೂಸ್ ಮಾಡಿದ್ರು ಅದೇ ಪ್ರೊಸೆಸರ್ ನ ಈ ಮೊಬೈಲ್ ಅಲ್ಲೂ ಕೂಡ ಯೂಸ್ ಮಾಡಿದ್ದಾರೆ. ಒಂದು ಸ್ವಲ್ಪ ಕ್ಲಾಕಿಂಗ್ ಸ್ಪೀಡ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನೀವು ಅಷ್ಟೆಲ್ಲ ಚೇಂಜಸ್ ನೋಟಿಸ್ ಮಾಡೋದಕ್ಕಾದ್ರೆ ಆಗೋದಿಲ್ಲ, ಸೇಮ್ ಪ್ರೊಸೆಸರ್ ಅಂತಾನೆ ಇಟ್ಕೊಳ್ಳಿ. ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ರೇಟ್ ಸೈಡ್ ನಿಮಗೆ ಈ ಸಲ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್, ಥರ್ಡ್ ಕ್ಯಾಮ್ರಾ 8 ಮೆಗಾ ಪಿಕ್ಸೆಲ್ ವೈಡ್ ಆಂಗಲ್ ಸೆನ್ಸರ್, ಫ್ರಂಟ್ ಕ್ಯಾಮ್ರಾ ನಿಮಗೆ 16 ಮೆಗಾ ಪಿಕ್ಸೆಲ್ ಇರುತ್ತೆ. 5000 mAh ಬ್ಯಾಟರಿ ಇರುತ್ತೆ. 33 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಈ ಸಲ ನಿಮಗೆ ಗುಡ್ ನ್ಯೂಸ್ ಏನ್ ಗೊತ್ತಾ? ಬಾಕ್ಸ್ ಅಲ್ಲಿ ನಿಮಗೆ ಕೇಸು ಸಿಗುತ್ತೆ, ಹಾಗೆ ಬಂದ್ಬಿಟ್ಟು ಅಡಾಪ್ಟರ್ ಕೂಡ ಸಿಗುತ್ತೆ. ಮತ್ತೆ ನೀವು ಸಪರೇಟ್ ಆಗಿ ಪರ್ಚೇಸ್ ಮಾಡೋ ಅವಶ್ಯಕತೆ ಆದ್ರೆ ಇಲ್ಲ, ಬಾಕ್ಸ್ ಅಲ್ಲಿ ನಿಮಗೆ ಎಲ್ಲನೂ ಕೂಡ ಸಿಗುತ್ತೆ. 3 ವರ್ಷ ನಿಮಗೆ OS ಅಪ್ಡೇಟ್ ಕೊಡ್ತಾರೆ, 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ಸ್ ನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸ್ಪೆಸಿಫಿಕೇಶನ್ ವೈಸ್ ನೋಡ್ಕೊಂಡ್ರೆ CMF Phone 1 ಗೆ ಕಂಪೇರ್ ಮಾಡಿದ್ರೆ ಲಿಟಲ್ ಬಿಟ್ ಚೇಂಜಸ್ ಮಾಡಿದ್ರು ಕೂಡ ಆ ಒಂದು ಚೇಂಜಸ್ ತುಂಬಾನೇ ಚೆನ್ನಾಗಿದೆ. ಹಾಗೆ ಬಂದ್ಬಿಟ್ಟು ಒಂದು ಸ್ವಲ್ಪ ಲೆನ್ಸ್ ನು ಕೂಡ ತಂದಿದ್ದಾರೆ, ಅದನ್ನ ನೀವು ಸಪರೇಟ್ ಆಗಿ ತಗೋಬೇಕು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಲೆನ್ಸ್ ಹಾಕಿದ್ದೀರಾ ಅಂದ್ರೆ ನಿಮಗೆ ಫೋಟೋಸ್ ಮಾತ್ರ ಸೂಪರ್ ಆಗಿ ಬರುತ್ತೆ. ಐಫೋನ್ ಗಿಂತ ಚೆನ್ನಾಗಿ ಬರ್ತಿದೆ ಅಂತಾನೆ ಹೇಳ್ಬೋದು. ಮ್ಯಾಕ್ರೋ ಶಾಟ್ಸ್ ಆಗಿರ್ಬೋದು, ಐ ಲೆನ್ಸ್ ಅಂತ ಹೇಳ್ಬಿಟ್ಟು ತಂದಿದ್ದಾರೆ, ಫಿಶ್ ಲೆನ್ಸ್ ಅಂತೇಳಿ. ಅದರಲ್ಲಿ ಏನಾದರೂ ನೀವು ಫೋಟೋಸ್ ತೆಗ್ದಿದ್ದೀರಾ ಅಂದ್ರೆ ಫಿದಾ ಆಗೋಗ್ಬಿಡ್ತೀರಾ, ಅಷ್ಟು ಚೆನ್ನಾಗಿದೆ. ಆದ್ರೆ 15,000 ರೇಂಜ್ ಅಲ್ಲೂ ಅಂದ್ರೆ ಒಂದು 15ರಿಂದ 20,000 ಮಧ್ಯದಲ್ಲೂ ಕೂಡ ಒಂದು ಮೊಬೈಲ್ ನ ಈ ರೀತಿಯಾಗಿನೂ ಕೂಡ ಕಸ್ಟಮೈಸ್ ಮಾಡ್ಕೋಬಹುದಾ? ಸೊ ಈ ಒಂದು ಥಾಟ್ ಆದ್ರೆ ಬರುತ್ತೆ.
ಇರುತ್ತೆ. ಅಷ್ಟೇ ಚೆನ್ನಾಗಿ ಈ ಒಂದು ಮೊಬೈಲ್ನ ಲಾಂಚ್ ಮಾಡಿದ್ದಾರೆ. ಇನ್ನು ಪ್ರೈಸ್ ವಿಷಯಕ್ಕೆ ಬಂದರೆ ಬೇಸ್ ವೇರಿಯಂಟ್ 8GB 128GB ವಿತ್ ಬ್ಯಾಂಕ್ ಆಫರ್ಸ್ ಎಲ್ಲ ನೀವು ಯೂಸ್ ಮಾಡ್ಕೊಂಡ್ರೆ 18,000ಕ್ಕೆ ಸಿಗುತ್ತೆ. 8GB 256GB ಬೇಕು ಅಂದರೆ ಬ್ಯಾಂಕ್ ಆಫರ್ಸ್ ಎಲ್ಲ ಸೇರಿಸ್ಕೊಂಡ್ರೆ 20,000ಕ್ಕೆ ಸಿಗುತ್ತೆ. ಮತ್ತೆ ಆ ಒಂದು ಪ್ರೈಸ್ ರೇಂಜಿಗೆ ಈ ಮೊಬೈಲ್ನ ತಗೋಬೋದಾ ಅಂದರೆ ನನಗೆ ಕೇಳಿದೆ. ಈಗಾಗಲೇ ನೀವು CMF ಫೋನ್ 1 ಯೂಸ್ ಮಾಡ್ತಿದ್ದೀರಾ ಅಂದರೆ ತಗೊಳ್ಳೋ ಅವಶ್ಯಕತೆ ಆದರೆ ಇಲ್ಲ. ಇವಾಗ ನಾವು ಹೊಸದಾಗಿ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೀವಿ ಅಂದರೆ ಈ ಮೊಬೈಲ್ನ ನೀವು ಆರಾಮಾಗಿ ಕನ್ಸಿಡರ್ ಮಾಡ್ಬೋದು. ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ರೀಸನಬಲ್ ಪ್ರೈಸಲ್ಲಿ ಈ ಒಂದು ಮೊಬೈಲ್ನ ಲಾಂಚ್ ಮಾಡಿದ್ದಾರೆ. ವಿತ್ ಬ್ಯಾಂಕ್ ಆಫರ್ಸ್ ಇದ್ರೇನೆ ತಗೊಳ್ಳಿ. ವಿತೌಟ್ ಬ್ಯಾಂಕ್ ಆಫರ್ಸ್ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ವಿತ್ ಬ್ಯಾಂಕ್ ಆಫರ್ಸ್ ಅಂದರೆ ನಿಮಗೆ 18,000ಕ್ಕೆ ಸಿಗುತ್ತಲ್ಲ, ಆ ಒಂದು ಪ್ರೈಸ್ ರೇಂಜಿಗೆ ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ತೀನಿ. ಇಷ್ಟು ನ್ಯೂಸ್ ನೋಡ್ಕೊಂಡ್ರೆ ಫಾಸ್ಟ್ ಟ್ಯಾಗ್ ಲಾಸ್ಟ್ ಒಂದು ವಾರದಿಂದ ಇನ್ಸ್ಟಾಗ್ರಾಮ್ ಅಲ್ಲಿ, ವಾಟ್ಸ್ಆಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲಿ ನೋಡಿದ್ರು ಕೂಡ ಫಾಸ್ಟ್ ಟ್ಯಾಗ್ ತುಂಬಾ ವಿಡಿಯೋಸ್ ಆದ್ರೆ ಬರ್ತಾ ಇದೆ. ತುಂಬಾ ಜನ ನನಗೂ ಕೂಡ ಕೇಳ್ತಾ ಇದ್ರಿ, ಬ್ರೋ ಮೇ 1ನೇ ತಾರೀಕಿಂದ ಫಾಸ್ಟ್ ಟ್ಯಾಗ್ ವರ್ಕ್ ಆಗೋದಿಲ್ವಂತೆ, ಯಾವುದೋ ಒಂದು ಡಿವೈಸ್ ಇಟ್ಕೋಬೇಕಂತೆ. ಸೊ ಈ ಒಂದು ನ್ಯೂಸ್ ತುಂಬಾನೇ ಸರ್ಕ್ಯುಲೇಟ್ ಆಗ್ತಾ ಇದೆ. ಅದು ನಿಜನೇ, ಇಲ್ಲ ಅಂತಲ್ಲ. ಅದರಲ್ಲಿ ತುಂಬಾ ಮಟ್ಟಿಗೆ ಫೇಕ್ ಇನ್ಫಾರ್ಮೇಶನ್ ಕೂಡ ಇದೆ. ಮಿಸ್ಲೀಡ್ ಮಾಡ್ತಾ ಇದ್ದಾರೆ. ಆಕ್ಚುಲ್ ಆಗಿ ಏನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಮೇ 1ನೇ ತಾರೀಕಿಂದ ಫಾಸ್ಟ್ ಟ್ಯಾಗ್ ಕೆಲಸ ಮಾಡಲ್ಲ ಅಂತ ನೀವು ಹೇಳೋ ಹಾಗೆ ಇಲ್ಲ. 100ಗೆ 100% ಫಾಸ್ಟ್ ಟ್ಯಾಗ್ ಇರಲೇಬೇಕು. ಮತ್ತೆ ನೀವು ಕಟ್ ಮಾಡಿ ಬಿಸಾಕಿದ್ದೀರಾ, ಫಾಸ್ಟ್ ಟ್ಯಾಗ್ ಇಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಇವ್ರು ಬಂದ್ಬಿಟ್ಟು ಇವಾಗ ಅಟ್ ಪ್ರೆಸೆಂಟ್ ಸೆಲೆಕ್ಟೆಡ್ ಟೋಲ್ಸ್ ಅಲ್ಲಿ, ಎಲ್ಲ ಟೋಲ್ಸ್ ಅಲ್ಲೂ ಅಲ್ಲ, ಸೆಲೆಕ್ಟೆಡ್ ಟೋಲ್ಸ್ ಅಲ್ಲಿ ಇದನ್ನ ಟೆಸ್ಟ್ ಮಾಡ್ತಿದ್ದಾರೆ. ಇವಾಗ ಏನಾಗುತ್ತೆ ಅಂದ್ರೆ ನೀವು ಟೋಲ್ ಹತ್ರ ಹೋದ ತಕ್ಷಣ ದುಡ್ಡು ಕಟ್ಟೋ ಅವಶ್ಯಕತೆ ಆದ್ರೆ ಇರೋದಿಲ್ಲ. ಫಸ್ಟ್ ನಿಮ್ ಪ್ಲೇಟ್ ನಂಬರ್ನ ಸ್ಕ್ಯಾನ್ ಮಾಡ್ಕೊಳುತ್ತೆ. ಸ್ಕ್ಯಾನ್ ಮಾಡ್ಕೊಂಡ ತಕ್ಷಣ ನಿಮ್ ಫಾಸ್ಟ್ ಟ್ಯಾಗ್ ಅಲ್ಲಿ ದುಡ್ಡು ಇರುತ್ತಲ್ಲ, ಅಲ್ಲಿ ದುಡ್ಡು ಕಟ್ ಆಗುತ್ತೆ. ತುಂಬಾ ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ ನಮ್ಮ ಬ್ಯಾಂಕ್ ಅಕೌಂಟ್ ಇಂದಾನೆ ದುಡ್ಡು ಕಟ್ ಆಗುತ್ತೆ. ಸೊ ಆ ರೀತಿಯಾಗಿ ಬ್ಯಾಂಕಿಗೆಲ್ಲ ಆಕ್ಸೆಸ್ ಕೊಡೋದಕ್ಕಾದ್ರೆ ಆಗೋದಿಲ್ಲ. ನಿಮ್ ಫಾಸ್ಟ್ ಟ್ಯಾಗ್ ಅಲ್ಲಿ ಏನ್ ದುಡ್ಡು ಇರುತ್ತಲ್ಲ, ಆ ದುಡ್ಡು ಅನ್ನೋದು ಕಟ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಇನ್ನ ಒಂದ್ ಸ್ವಲ್ಪ ಜನ ಬುದ್ಧಿವಂತರು ಇರ್ತಾರೆ. ಆ ಪ್ಲೇಟ್ ನಂಬರ್ಗೆ ಏನೇನೋ ಕವರ್ ಮಾಡ್ಕೊಂಡಿರ್ತಾರೆ, ಸ್ಟಿಕ್ಕರ್ ಎಲ್ಲ ಹಚ್ಚಿರ್ತಾರೆ. ಅವಾಗ ರೀಡ್ ಆಗೋದಿಲ್ಲ. ಆ ವೆಹಿಕಲ್ಸಿಗೂ ಕೂಡ ನಾವು ಫೈನ್ ಹಾಕ್ತಿವಿ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಇದು ಬಂದ್ಬಿಟ್ಟು ಇನ್ನ ಫಸ್ಟ್ ಫೇಸ್, ಎಲ್ಲ ಕಡೆನೂ ಕೂಡ ಇದು ರೋಲ್ ಔಟ್ ಆಗಿಲ್ಲ. ಕೆಲವೊಂದು ಟೋಲ್ಸ್ ಅಲ್ಲಿ ನಾವು ಇದನ್ನ ಇನಿಷಿಯೇಟ್ ಮಾಡಿ ಟೆಸ್ಟ್ ಮಾಡ್ತೀವಿ. ಇದು ಚೆನ್ನಾಗಿ ಇಂಪ್ಲಿಮೆಂಟ್ ಆಯ್ತು ಅಂದ್ರೆ ಎಲ್ಲ ಟೋಲ್ಸಿಗೂ ಕೂಡ ಇದನ್ನ ತರ್ತೀವಿ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳಿದ್ದಾರೆ. ಯಾವುದೇ ರೀತಿ ಎದುರು ಅವಶ್ಯಕತೆ ಆದ್ರೆ ಇಲ್ಲ. ನಿಮ್ ಕಾರಿಗೆ ಫಾಸ್ಟ್ ಆಗಿತ್ತು ಅಂದ್ರೆ ಆರಾಮಾಗಿ ಇವಾಗವರೆಗೂ ನೀವು ಯಾವ ರೀತಿ ರನ್ ಮಾಡಿದ್ರೋ ಇನ್ ಮುಂದೆನೂ ಕೂಡ ನೀವು ಅದೇ ರೀತಿ ರನ್ ಮಾಡ್ಬೋದು. ಯಾವ್ದಾವ್ದೋ ವಿಡಿಯೋಸ್ ನೋಡಿ ತುಂಬಾ ಕನ್ಫ್ಯೂಸ್ ಆಗೋದಕ್ಕಾದ್ರೆ ಹೋಗ್ಬೇಡಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ತಮಿಳ್ನಾಡು CM ಸ್ಟಾಲಿನ್ ಅವರು ಒಂದು ಅನೌನ್ಸ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಈ ಅನೌನ್ಸ್ಮೆಂಟ್ ಕೇಳಿದ್ದಾದ್ಮೇಲೆ ನನಗೊಂದು ಸ್ವಲ್ಪ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಒಂದು ಹೊಸ ಇನಿಷಿಯೇಟಿವ್ ಆದ್ರೆ ತಗೊಂಡಿದ್ದಾರೆ. ಇವರೇನ್ ಹೇಳ್ತಿದ್ದಾರೆ ಅಂದ್ರೆ 2025 ಎಂಡಿಂಗ್ ಅಷ್ಟೊತ್ತಿಗೆ ಇಡೀ ನಮ್ಮ ಕಂಪ್ಲೀಟ್ ತಮಿಳ್ನಾಡು ಅಲ್ಲಿ ಪ್ರತಿ ಮನೆಯವರು 200 ರೂಪಾಯಿ ಕೊಟ್ಟರೆ ಸಾಕು, ಅವ್ರ ಮನೆಗೆ ನಾವು 100 MB/s ಸ್ಪೀಡ್ ಅಲ್ಲಿ ಇಂಟರ್ನೆಟ್ ನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಅದು ಕೂಡ ಕಂಪ್ಲೀಟ್ಲಿ ಅನ್ಲಿಮಿಟೆಡ್ ಅಂತಾನೆ ಹೇಳ್ಬೋದು. ಇವಾಗ ಅಟ್ ಪ್ರೆಸೆಂಟ್ ಇಂಟರ್ನೆಟ್ ಪ್ರೈಸಸ್ ಎಲ್ಲ ಕೇಳಿದ್ರೆ ತುಂಬಾ ಶಾಕ್ ಅಂತಾನೆ ಹೇಳ್ಬೋದು. ಪ್ರೈಸಸ್ ನಿಮಗೆ ತುಂಬಾನೇ ಜಾಸ್ತಿ ಇರುತ್ತೆ. ಇವ್ರು ಬಂದ್ಬಿಟ್ಟು ಪ್ರತಿ ಮನೆಗೆ ಒಂದೊಂದು ಮನೆಯವ್ರು 200 ರೂಪಾಯಿ ಕೊಟ್ಟರೆ ಸಾಕು, ಅವ್ರಿಗೆಲ್ಲರಿಗೂ ಕೂಡ ಅನ್ಲಿಮಿಟೆಡ್ ಇಂಟರ್ನೆಟ್ ನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಆಗ್ಲೇ ಅವರು ಡೇಟು ಕೂಡ ಹೇಳಿದ್ದಾರೆ. ಈ ವರ್ಷ ಎಂಡಿಂಗ್ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ರೋಲ್ ಔಟ್ ಮಾಡ್ತೀವಿ ಅಂತಾನೂ ಕೂಡ ಹೇಳಿದ್ದಾರೆ. ಈ ನ್ಯೂಸ್ ಕೇಳಿದ್ದಾದ್ಮೇಲೆ ನನಗೊಂದು ಸ್ವಲ್ಪ ಇಷ್ಟ ಆಯ್ತು. ಯಾಕೆಂದ್ರೆ ತುಂಬಾ ಜನರಿಗೆ ಯೂಸ್ ಆಗುತ್ತೆ. ಇವಾಗ ಎಲ್ಲರೂ ಕೂಡ 1,000 ರೂಪಾಯಿ, 2,000 ರೂಪಾಯಿ, 3,000 ರೂಪಾಯಿ ಕೊಟ್ಬಿಟ್ಟು ಮನೆಗೆ ವೈಫೈ ಹಾಕಿಸ್ಕೊಳೋದಕ್ಕಾಗೋದಿಲ್ಲ. ಸೊ ಎಷ್ಟೋ ಜನರಿಗೆ ವೈಫೈ ಅವಶ್ಯಕತೆ ಇರುತ್ತೆ, ಇಂಟರ್ನೆಟ್ ಅವಶ್ಯಕತೆ ಇರುತ್ತೆ, ಆದ್ರೆ ಅವ್ರ ಹತ್ರ ದುಡ್ಡು ಇರೋದಿಲ್ಲ. ಅಂತ ಟೈಮಲ್ಲಿ ಈ ಒಂದು ಸ್ಕೀಮ್ಸ್ ಅನ್ನೋದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇದೇ ಸ್ಕೀಮು ನಮ್ಮ ಕರ್ನಾಟಕಕ್ಕೂ ಬಂತು ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಕಂಪ್ನಿಯವರು ಅತಿ ಶೀಘ್ರದಲ್ಲಿ ರಿಯಲ್ಮಿ GT7 ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಈಗ ಈ ಮೊಬೈಲ್ಗೆ ಸಂಬಂಧಪಟ್ಟ ಕೆಲವೊಂದು ಪೋಸ್ಟರ್ಸ್ ನ ಅಮೆಝಾನ್ ಅಲ್ಲಿ ಟೀಸ್ ಮಾಡ್ತಿದ್ದಾರೆ. ಈ ಪೋಸ್ಟರ್ ಅಲ್ಲಿ ನೋಡ್ಕೊಂಡ್ರೆ ಇಂಡಸ್ಟ್ರಿ ಫಸ್ಟ್ 6 ಅವರ್ಸ್ ನಾನ್ ಸ್ಟಾಪ್ ಆಗಿ ನೀವು 120 FPS ಅಲ್ಲಿ ಗೇಮ್ಸ್ ಆದ್ರೆ ಆಡ್ಬೋದು. ಅದು ಕೂಡ ಯಾವುದೇ ರೀತಿ ಲ್ಯಾಗ್ ಆಗೋದಿಲ್ಲ, ಹಾಗೆ ಬಂದ್ಬಿಟ್ಟು ಸ್ಟ್ರಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಇದು ಒಂದು ಸ್ವಲ್ಪ ಗ್ರೇಟ್ ಅಂತಾನೆ ಹೇಳ್ಬೋದು. ಅಷ್ಟೇ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ರಿಯಲ್ಮಿ ಅವರು ಹೇಳ್ತಿದ್ದಾರೆ. ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈ ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ. ಕೆಳಗಡೆ ನೋಡ್ಕೊಂಡ್ರೆ ಕಮ್ಮಿಂಗ್ ಸೂನ್ ಅಂತ ಹೇಳ್ಬಿಟ್ಟು ಟೀಸ್ ಆದ್ರೆ ಮಾಡ್ತಿದ್ದಾರೆ. ಸೊ 100% ನಿಮಗೆ ರೀಸನಬಲ್ ಪ್ರೈಸ್ ಅಲ್ಲಿ ಈ GT ಸೀರೀಸ್ ಆದ್ರೆ ಸಿಗುತ್ತೆ. GT ಸೀರೀಸ್ ತುಂಬಾ ಚೆನ್ನಾಗಿರುತ್ತೆ. ರಿಯಲ್ಮಿಯಲ್ಲಿ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಮೊಬೈಲ್ಸ್ ಅಂತಾನೆ ಹೇಳ್ಬೋದು. ಸೊ ನೋಡೋಣಂತೆ ರಿಯಲ್ಮಿ ಕಂಪ್ನಿಯವರು ಈ ಒಂದು ಫ್ಲಾಗ್ಶಿಪ್ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಅಮೆಝಾನ್ ಅಲ್ಲಿ, ಹಾಗೆ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಅಲ್ಲಿ ಮೇ 1ನೇ ತಾರೀಕಿಂದ ಸಮ್ಮರ್ ಸೇಲ್ಸ್ ಆದ್ರೆ ಸ್ಟಾರ್ಟ್ ಆಗ್ತಾ ಇದೆ. ಇದು ಬಂದ್ಬಿಟ್ಟು ಬಿಗ್ಗೆಸ್ಟ್ ಸಮ್ಮರ್ ಸೇಲ್ಸ್ ಅಂತಾನೆ ಹೇಳ್ಬೋದು. ಯಾರಾದ್ರೂ ಮನೆಗೆ ಹೊಸ ಅಪ್ಲಿಯನ್ಸಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇದು ನಿಮಗೆ ಬೆಸ್ಟ್ ಟೈಮು. AC, ಕೂಲರ್, ಫ್ರಿಡ್ಜ್ ಆಗಿರ್ಬೋದು, ವಾಷಿಂಗ್ ಮಿಷಿನ್, ಸೊ ಈ ರೀತಿಯಾಗಿ ಏನಾದ್ರೂ ಆಗಲಿ ಒಂದು ಎಲೆಕ್ಟ್ರಾನಿಕ್ ಐಟಮ್ ನೀವು ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಒಂದು ಆಫರ್ ನ ಮಿಸ್ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬೇಡಿ. ನಿಮಗೆ ಬ್ಯಾಂಕ್ ಆಫರ್ಸ್ ಕೂಡ ಚೆನ್ನಾಗಿದೆ. 10 to 15% ವರೆಗೂ ನಿಮಗೆ ಬ್ಯಾಂಕ್ ಆಫರ್ಸ್ ಆದ್ರೆ ಕೊಡ್ತಿದ್ದಾರೆ. ಏನ ಇನ್ಸ್ಟಂಟ್ ಡಿಸ್ಕೌಂಟ್ ನೋಡ್ಕೊಂಡ್ರೆ 40 to 50% ವರೆಗೂ ನಿಮಗೆ ಇನ್ಸ್ಟಂಟ್ ಡಿಸ್ಕೌಂಟ್ ಆದ್ರೆ ಇರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಸೆಲ್ ನ ಮಿಸ್ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬೇಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೀವು ಇದೀರಾ ಅಂದ್ರೆ ನಾವು ಡೀಲ್ಸ್ ಆಗ್ತಾ ಇರ್ತೀವಿ. ಆದಷ್ಟು ಅಲ್ಲೊಂದು ಸ್ವಲ್ಪ ಆಕ್ಟಿವ್ ಆಗಿರಿ. ಆ ಒಂದು ಚಾನಲ್ ಅಲ್ಲಿ ನೀವು ಒಂದು ಸ್ವಲ್ಪ ಆಕ್ಟಿವ್ ಆಗಿದ್ದೀರಾ ಅಂದ್ರೆ ನಿಮಗೆ ತುಂಬಾ ಮಟ್ಟಿಗೆ ದುಡ್ಡು ಉಳಿಯುತ್ತೆ. ಇನ್ನ ನೀವೇನಾದ್ರೂ ನಮ್ಮ ಚಾನಲ್ ಅಲ್ಲಿ ಜಾಯಿನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆರಾಮಾಗಿ ಜಾಯಿನ್ ಆಗ್ಬೋದು. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್
ಅನ್ಸಿರೋ ಟೆಕ್ ನ್ಯೂಸ್ ಆದರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.